ಸಮಾಧಿ ಹೋಗಿ ನಂದಿ ಅಂತ ಅದು ಇದು ಹೊಡೆದಿದ್ದೇವ್ರಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ಸೊ ಬ್ರದರ್ಸ್, ಈಗ ಎಲ್ಲಿಗೆ ನಡೆದೇವು ಅಂದ್ರೆ ಅಪ್ಪು ಸರ್ದು ಸಮಾಧಿ ಬಲಿಗೆ ನಡೆದಿದ್ದೇವ್ರಿ. ಒಂದು ಕ್ವಶನ್ ಕೇಳಿದ ರಿಪೋರ್ಟರ್ ಬಿ ಅಲ್ಲೇ ಇದ್ದು ಅಪ್ಪು ಸರ್ ಸಮಾಧಿ. ರಾಹುಲ ಬಂದಿಲ್ಲ ಅಳ್ಳಾಡ್ಸಪ್ಪ ರಾಹುಲ. ನಂದಿ ಹಿಲ್ಸ್ ಮಾರ್ನಿಂಗ್ ವ್ಯೂ ಅದ ನೋಡ್ರಿ. ಅಲ್ಲಿನ ಕ್ಲಿಪ್ಸ್ಗಳು ಭಾಳ ಇದ್ವಿ. ನೋಡಿದಾಗ ಕೆಲ್ಸಕ್ಕೆ ಹೋಗೋ ಟೈಮ್ನಾಗ ಜಿಮ್ಮು, ಕ್ರಿಕೆಟು, ಫ್ರೆಂಡ್ಸ್ ಜೊತೆ ಮಸ್ತಿ, ಬರ್ತ್ಡೇ ಪಾರ್ಟಿ ಅದು ಇದು ಭಾಳ ಮಸ್ತಿ ಮಾಡಿದೇವ್ರಿ. ಚಿಕ್ಕಬಳ್ಳಾಪುರ್ನಾಗ ಈಶಾ ಫೌಂಡೇಶನ್ ಅಂತ ಹೇಳಿ ಒಂದು ಟೆಂಪಲ್ ಅದ ರೀ. ಶಿವನ ಮೂರ್ತಿ ಅದ ರೀ. ಶಿವನ ಮೂರ್ತಿ ಮ್ಯಾಗ ನೈಟ್ ಟೈಮ್ ರೀ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹೆಲೋ ಬ್ರದರ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಫನ್ ನಾಗು. ಒಂದು ವರ್ಷದ ಹಿಂದೆ ಬೆಂಗ್ಳೂರಿಗೆ ಹೋಗಿದ್ರಿ. ಬೆಂಗ್ಳೂರ್ದಾಗ ಕೆಲಸ ಮಾಡಕ್ಕಂತ ಹೋಗಿದ್ದೆ ಕಂಪ್ನಿಗೆ. ಅಪ್ಪು ಸರ್ ಬರ್ತಡೇ ಇತ್ತು ಅವತ್ತು. ಅಪ್ಪು ಸರ್ ಬರ್ತಡೇ ಇತ್ತು. ಬರ್ತಡೇಕ್ಕೆ ಹಂಗೆ ಸಮಾಧಿಗೆ ಹೋದ್ರಿ. ಸಮಾಧಿಗೆ ಹೋಗಿ ನಂದಿ ಅಂತ ಅದು ಇದು ಹೊಡೆದಿದ್ದೇವ್ರಿ. ಆ ಟೈಮ್ನಾಗ ಬ್ಲಾಗಿಂಗ್ ಮಾಡೋದು ಏನು ಭೀ ನಂಗೆ ರುಚಿ ಇದ್ದಿಲ್ಲ ರೀ. ನಾನು ಖಾಲಿ ರೆಕಾರ್ಡಿಂಗ್ ಮಾಡ್ಕೊತಿದ್ದ. ಸೊ ಅವಾಗಿನ ಥೋಡೆ ಕ್ಲಿಪ್ಗಳವ ರೀ. ಅವು ಕ್ಲಿಪ್ಗಳವ ಹಾಕ್ತೀನಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ಅವು ಕ್ಲಿಪ್ಗಳು ಹಾಕ್ತೀನಿ. ಅದ್ರಾಗೇನು ವಯಸ್ಸಿಲ್ಲ ಏನಿಲ್ಲ. ನಾವು ವಾಯ್ಸ್ ಓವರ್ ಮಾಡ್ತೀನಿ. ನೋಡ್ರಿ, ಎಂಜಾಯ್ ಮಾಡಿರಿ. ಮತ್ತು ಶಿವಂದು ದೊಡ್ಡದು ಅದ್ರ ಏನಂತ ಗೊತ್ತಿಲ್ಲ, ಹೆಂಗೆ ನೆನಪು ಹೋಗ್ಯದ. ಅದು ಶಿವನ್ ಟೆಂಪಲ್ ಅದ ರೀ. ಶಿವನ್ ಟೆಂಪಲ್ ಇಲ್ಲ, ಸಾರಿ, ಶಿವನ್ ಮೂರ್ತಿ ಅದ ರೀ ಹೊರತು. ಆ ಮೂರ್ತಿ ಬಳಿಗೆ ಹೋಗಿದ್ದೇವೆ ರೀ. ಅಲ್ಲಿಂದ ಫುಲ್ ವೀಡಿಯೋ ನೋಡ್ರದು. ಹೆಂಗೆ 15 ನಿಮಿಷ ಒಂದು ವೀಡಿಯೋ ಇರ್ತದೆ ರೀ. ಅದು ಅಲ್ಲಿ ಕುಂತೀವಿ ಅಂದ್ರೆ 15 ನಿಮಿಷ ಯಾವಾಗ ಆಗ್ಯದ ಅದು ಗೊತ್ತೇ ಆಗಲ್ಲ. ಅಂದ್ರೆ ಶಿವ ಪರಮಾತ್ಮನ ಬಲ್ಲೇ ಕುಂತಿದ್ದೇನೋ ಒಂದು ಆ ಥರ ಫೀಲ್ ಬರ್ತದೆ. ಸೊ ಅದು ನೋಡ್ರಿ ವಿಡಿಯೋ. ಎಲ್ಲಿ ಹೋಗಿದೆ, ಏನು ಮಾಡಿದೆ, ಏಟ್ ಹೊಡೆಯಿದ್ದು ಕ್ಲಿಪ್ ಹಾಕ್ತೆ ನೋಡ್ರಿ, ಎಂಜಾಯ್ ಮಾಡ್ರಿ. ಸೊ ಬ್ರದರ್ಸ್, ಈಗ ಎಲ್ಲಿಗೆ ನಡೆದೇವು ಅಂದ್ರೆ ಅಪ್ಪು ಸರ್ದು ಸಮಾಧಿ ಬಲಿಗೆ ನಡೆದಿದ್ದೇವ್ರಿ. ಗೆಳತಿ ನಿನ್ನ ಚಿಂತಾಗ ಜೀವ ಬಿಡ್ತೇನ, ಕತ್ತಿನ ಹೊಲದಾಗ ಒಬ್ಬ ಕುಂತ ಅಳತೇನ. ಅಪ್ಪು ಸರ್ ಬರ್ತಡೇ ದಿನ ಸಮಾಧಿ ಬಲ್ಲಿ ಅವ್ರ ಮಗಳು ಮತ್ತು ಸೂರಜ್ ಕುಮಾರ್ ಮಗ ಬಂದಿದ್ರು. ಆ ವಿಡಿಯೋ ಕ್ಲಿಪ್ ಇದ್ವಿ, ಬಟ್ ಡಿಲೀಟ್ ಆಗೋಗ್ಯ. ನಿಮ್ಮ ಹೊರತು ಈ ಪಯಣ ಸಾಗಲ್ಲ, ನಮ್ಮ ನೋವು ನಲಿವಲಿ ನೀವೇ ಎಲ್ಲ. 2024ರಲ್ಲಿ ಇನ್ಸ್ಟಾದಲ್ಲಿ ಟ್ರೆಂಡಿಂಗ್ ಇದ್ದ ರಾಹುಲನ್ನ ಇಂಟರ್ವ್ಯೂ ತೊಗೊಂಡಿದ್ದ ರಿಪೋರ್ಟರ್ನು ಅಲ್ಲೇ. ರಾಹುಲ ಬಂದಿಲ್ಲ ಅಳ್ಳಾಡ್ಸಪ್ಪ ರಾಹುಲ ಇಲ್ಲಿ ಬಾರಪ್ಪ ಅಂತ ಕರಿತಿರ್ತಾರಲ್ಲ, ಅವಾಗ ನಿಮ್ಗೆ ಏನ್ ಅನ್ಸುತ್ತೆ? ಡೈಲಿ ಹೇಳ್ತೆ ರಾಹುಲ ಅಲ್ಲಾಡ್ಸಪ್ಪ ಮಸಾಲೆ. ಆತರ ನೀವೇನಾದ್ರೂ ಒಂದು ನಂದಿ ಹಿಲ್ಸ್ ಮಾರ್ನಿಂಗ್ ವ್ಯೂ ಅದ ನೋಡ್ರಿ. ಅಲ್ಲಿನ ಕ್ಲಿಪ್ಸ್ಗಳು ಭಾಳ ಇದ್ವಿ, ಬಟ್ ಡಿಲೀಟ್ ಆಗಿ ಹೋಗ್ಯಾವ. ಸೊ ಸಾರಿ, ಓನ್ಲಿ ಫೋಟೋಸ್ ಅವ. ಬೆಂಗಳೂರದಾಗ ಕೆಲ್ಸಕ್ಕೆ ಹೋಗೋ ಟೈಮ್ನಾಗ ಜಿಮ್ಮು, ಕ್ರಿಕೆಟು, ಫ್ರೆಂಡ್ಸ್ ಜೊತೆ ಮಸ್ತಿ, ಬರ್ತ್ಡೇ ಪಾರ್ಟಿ ಅದು ಇದು ಭಾಳ ಮಸ್ತಿ ಮಾಡಿದೇವ್ರಿ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ರು, ಎಲ್ಲದಕ್ಕೂ ಮಸ್ತು ಅಂದ್ರು. ಚಿಕ್ಕಬಳ್ಳಾಪುರ್ನಾಗ ಈಶಾ ಫೌಂಡೇಶನ್ ಅಂತ ಹೇಳಿ ಒಂದು ಟೆಂಪಲ್ ಅದ ರೀ. ಶಿವನ ಮೂರ್ತಿ ಅದ ರೀ. ಶಿವನ ಮೂರ್ತಿ ಮ್ಯಾಗ ನೈಟ್ ಟೈಮ್ ರೀ ಮೂರ್ತಿ ಮ್ಯಾಗ ಒಂದು ವಿಡಿಯೋ ಪ್ಲೇ ಆಯ್ತದ ರೀ, ಒಂದು 15 ನಿಮಿಷ. ಆ ವಿಡಿಯೋ ನೋಡತ್ತಿ ಅಂದ್ರೆ ಈ ಥರ ಫೀಲ್ ಬರ್ತದೆ, ಹೇಳೋಕ್ಕಾಗಲ್ಲ ರೀ. ಸೊ ಪ್ಲೇ ಮಾಡ್ತೀನಿ ನೋಡ್ರಿ.
15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one he transmitted the profound science of yoga in its full depth and dimension. Giving his disciples access to the deepest innards of creation.